ತುಮಕೂರು ನಗರದ ಎಲ್ಲ 35 ವಾರ್ಡ್ಗಳಲ್ಲಿ ಸಮಿತಿಗಳನ್ನು ರಚಿಸಿ ನಗರ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಬುಧವಾರ ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜೆಡಿಎಸ್ ನಗರ ಘಟಕ ಅಧ್ಯಕ್ಷ ಟಿ.ಎಚ್. ಜಯರಾಮ್ ಮಾತನಾಡಿ, ಜಿಲ್ಲಾ ಕೇಂದ್ರವಾದ ತುಮಕೂರಿನಲ್ಲಿ ಪಕ್ಷವನ್ನ ಬಲವಾಗಿ ಸಂಘಟಿಸಿದರೆ ಅದರ ಪರಿಣಾಮ ಇಡೀ ಜಿಲ್ಲೆಯಲ್ಲಿ ಕಾಣಿಸುತ್ತದೆ. ಹೀಗಾಗಿ ನೇಮಕವಾಗಿರುವ ವಿವಿಧ ಘಟಕಗಳು ಹಾಗೂ ವಾರ್ಡ್ ಸಮಿತಿ ಪದಾಧಿಕಾರಿಗಳು ಪಕ್ಷವನ್ನ ಶಕ್ತಿಯುತವಾಗಿ ಬೆಳೆಸಲು ಕಾಳಜಿ ವಹಿಸಬೇಕು ಎಂದು ಕರೆ ನೀಡಿದರು. ಗಮನಕ್ಕೆ ತಂದು ಅಧ್ಯಕ್ಷರನ್ನ ಅನುಮೋದನೆ ಪಡೆದು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ. ಯಾವುದೇ ಗದ್ದಲ ಬೇಡ, ಏನು ಬೇಡ. ನಾವು ಏನು ತೀರ್ಮಾನಕ್ಕೆ ಎಲ್ಲರೂ ಭಾಗಿಯಾಗಿರ್ಬೇಕು. ಮುಂದೆ ಸಂಘಟನೆ ಕುಮಾರಣ್ಣ ಅವರು 28 ಮುಖ್ಯಮಂತ್ರಿ ಆಗ್ತಾರೆ, ಅದನ್ನ ಆ ದಿನ ನಾವು ಕೆಲಸ ಏರ್ಪಾಡು ಮಾಡೋಣ ಅಂತ ಹೇಳಿ ಈಗ ಮಹಿಳಾ ಘಟಕದ ಲಕ್ಷ್ಮೀ ನಾಯಕ್ ಅವರನ್ನ, ಎರಡನೇದಾಗಿ ನಗರದ ಮಹಿಳಾ ಗೌರವಾಧ್ಯಕ್ಷರಾಗಿ ಗೌರವ ಕಾರ್ಯಾಧ್ಯಕ್ಷರಾಗಿ ಯಶೋಧ ಮೇಡಮ್ ಅವರನ್ನ ಜಯಶ್ರೀ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡೋದಕ್ಕೆ ಅಧ್ಯಕ್ಷರು ಅನುಮತಿ ಪಡೆದು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಮಾತನಾಡಿದ ನಗರ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀ ನಾಯಕ್ ಮಾತನಾಡಿ, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದರು. ಅದಕ್ಕಾಗಿ ಪ್ರತಿಯೊಬ್ಬರು ಪಕ್ಷ ಕಟ್ಟುವ ಕೆಲಸದಲ್ಲಿ ತೊಡಗಿಕೊಳ್ಳಬೇಕು. ನೇಮಕವಾಗಿರುವ ಪದಾಧಿಕಾರಿಗಳು ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುವ ಮನೋಭಾವವನ್ನು ಬೆಳೆಸಿಕೊಂಡಿದ್ದು ಸಂಘವನ್ನು ಹಾಗೂ ಪಕ್ಷವನ್ನ ಇನ್ನಷ್ಟು ಬಲಪಡಿಸಲು ಸದಾ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದರು. ನಮ್ಮ ಜಿಲ್ಲಾಧ್ಯಕ್ಷರಾದ ರಂಗಪ್ಪ ಸರ್, ಮಹಿಳಾ ಜಿಲ್ಲಾಧ್ಯಕ್ಷರಾದ ರೇಖಾ ಮೇಡಮ್, ನಗರಾಧ್ಯಕ್ಷರಾದ ಜಯರಾಮ್ ಸರ್ ಕಡೆಯಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ನಗರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಮುಂದಿನ ಗುರಿ ನಮ್ಮ ಕುಮಾರಣ್ಣ 28ಕ್ಕೆ ಮುಖ್ಯಮಂತ್ರಿ ಆಗೋದು ಅನ್ನೋದು ನಮ್ಮ ಒಂದು ಸಂಕಲ್ಪ. ಹಾಗಾಗಿ ಈ ಸಲ 35 ವಾರ್ಡ್ ಕೂಡ ನಾನು ಸಂಘಟನೆ ಮಾಡಿ ನಮ್ಮ ತುಮಕೂರು ಸಿಟಿಲಿ ಒಬ್ಬ MLA ಗೆಲ್ಲಿಸ್ಕೋಬೇಕು ಅನ್ನೋ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನ ಕೈಯಿಂದ ಖಂಡಿತ ನಮ್ಮ ಪಕ್ಷಕ್ಕೆ ಗೆಲುವು ಕೊಡ್ತೀನಿ ಅನ್ನೋದನ್ನ ನಾನು ಹೇಳಿದೆ ಸರ್. ಖಂಡಿತ ಸರ್, ನಾನು ಹಿಂದೆ ಕೂಡ ಆಗಿದ್ದೆ. ಹಿಂದೆ ಕೂಡ ನಾನು 5 ವರ್ಷ ನಾನು ನಗರಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. 35 ವಾರ್ಡಲ್ಲೂ ತುಂಬ ಕೆಲಸ ಮಾಡಿದ್ದೀನಿ. ಮತ್ತೆ ಹೋದ್ಸಲ ಕೂಡ ನನಗೆ ಆಯ್ಕೆ ಆಗಿದ್ದೆ. 2 ತಿಂಗಳು ಟೈಮ್ ಸಿಕ್ತು. ಆ ಟೈಮಲ್ಲೂ ನಾನು ಕೆಲಸ ಮಾಡಿದೆ. ಆದರೆ ಅವಕಾಶಗಳು ಏನೋ ಒಂದು ಕಾರಣದಿಂದ ನನಗೆ ಕೈ ತಪ್ಪೋಯ್ತು. ಹಾಗಾಗಿ ನನ್ನ ಕೆಲಸ ನೋಡಿ ಇವತ್ತು ನನ್ನ ಗುರುತಿಸಿ ನಮ್ಮ ಜಿಲ್ಲಾಧ್ಯಕ್ಷರು ನನಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಜವಾಬ್ದಾರಿಯಾಗಿ ಮಾಡಿದ್ದಾರೆ. ಯಶೋಧ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾದ ಜಯಲಕ್ಷ್ಮಿ ಅವರು ಆಯ್ಕೆಯಾಗಿದ್ದಾರೆ. ಸಭೆಯಲ್ಲಿ ನಗರ ಘಟಕ ಅಧ್ಯಕ್ಷ ಟಿ.ಎಸ್. ಮೋಹನ್ ಕುಮಾರ್, ಎಸ್ಟಿ ಘಟಕ ರಾಜ್ಯ ಉಪಾಧ್ಯಕ್ಷ ಸೋಲಾರ್ ಕೃಷ್ಣಮೂರ್ತಿ, ಮಹಿಳಾ ಸಂಘ ಜಿಲ್ಲಾಧ್ಯಕ್ಷೆ ರೇಖಾ ರಾಜ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಕೆಂಪರಾಜು, ನಗರ ಯುವ ಘಟಕ ಅಧ್ಯಕ್ಷ ಪ್ರಮೋದ್ ಗೌಡ, ನಗರ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀ ನಾಯಕ್, ಯಶೋಧ, ಜಯಲಕ್ಷ್ಮಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು.